ಫೈನಲಿ ಮುಗೀತು. ಹಾಯ್ ಗೈಸ್, ವೆಲ್ಕಮ್ ಟು ನನ್ನ ವ್ಲಾಗ್. ಅಲ್ಲಲ್ಲ, ನನ್ನ ಫಸ್ಟ್ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಪಟ್ಪಟ ಅಂತ ರೆಡಿಯಾಗಿ ಮಿರರ್ ಮುಂದೆ ನಾನು ನಿಂತ್ಕೊಂಡಾಗ ನನಗೆ ಅನಿಸಿದಿಷ್ಟೆ, ನಾನು ಯಾಕೆ ಪೆಟ್ರೋಲ್ ಬಂಕಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಬಾರ್ದು ಅಂತ. ಯಾಕಂದರೆ ನಮ್ಮ ಯೂನಿಫಾರ್ಮ್ ಸೇಮ್ ಅಲ್ಲಿ ಕೊಡೋ ಯೂನಿಫಾರ್ಮ್ ಥರನೇ ಇದೆ. ಒಂದು ಯೂನಿಫಾರ್ಮಲ್ಲಿ ಎರಡು ಕೆಲಸ. ಸ್ವಲ್ಪ ಮಿರರ್ ಕ್ಲೀನ್ ಮಾಡಿಲ್ಲ, ಅಡ್ಜಸ್ಟ್ ಮಾಡ್ಕೊಬಿಡಿ ಹಂಗೆ ಅಂದ್ಕೊಂಡು 2 ಗಂಟೆಗಿರೋ ಎಕ್ಸಾಮ್ಗೆ 8 ಗಂಟೆಗೆ ಮನೆ ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಬಸ್ಸು ನಮ್ಮ ಬಿಟ್ಬಿಟ್ಟೆ ಹೋಗ್ಬಿಟ್ಟೈತೆ. ನೆಕ್ಸ್ಟ್ ನಾವು ಚಿನ್ಕುಳಿಯಿಂದ ಪಾಂಡುಪುರಕ್ಕೆ ಬಸ್ ಹೊತ್ಕೊಂಡು ಅಲ್ಲಿಂದ ಮಂಡ್ಯಕ್ಕೆ ಹೋಗಿ ನಮ್ಮ ಕಾಲೇಜ್ಗೆ ಹೋಗೋಷ್ಟೊಳಗೆ 10:30. ಆಮೇಲೆ ನಮ್ಮ ಕಾಲೇಜಿಗೆ ಬಂದು ನೋಡಿದ್ರೆ ಇವರೆಲ್ಲ ಎಷ್ಟು ಚೆನ್ನಾಗಿ ಓದ್ಕೋತವ್ರೆ. ಅದು ನೋಡಿ ನನ್ನ ಹಾರ್ಟ್ಗೆ ಸ್ವಲ್ಪ ಶಾಕ್ ಆಗಿ, ನಾನು ಓದಿರೋದನ್ನೇ ಅಷ್ಟೋ ಇಷ್ಟೋ ರಿವಿಷನ್ ಮಾಡಿಕೊಂಡು ಎಕ್ಸಾಮಿಗೆ ಟೈಮ್ ಆಯಿತು ಅಂತ ಹೋಗ್ತಿದ್ರೆ ಇವ್ರು ಲಾಸ್ಟ್ ಮೂಮೆಂಟ್ವರೆಗೂ ಅದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಅಂತ ಓದ್ಕೋತಾನೆ ಅವರೇ. ನನಗೆ ಅವಾಗ ಅನಿಸಿದಿಷ್ಟೆ, ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರಲಿ, ನಾನು ಓದಿರೋದು ಮಾತ್ರ ಕ್ವಶನ್ ಪೇಪರಲ್ಲಿ ಬಂದಿರಲಿ ಅಂದ್ಕೊಂಡು ನನ್ನ ಸೀಟ್ ಅಲಾಟ್ಮೆಂಟ್ ಎಲ್ಲಿ ಮಾಡೋರೆ ಅಂತ ನೋಡಿಕೊಂಡು ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು 4:15ಗೆ ಬಂದುಬಿಟ್ಟಿದ್ದೀನಿ. ಯಾವಾಗಲಾದ್ರೂ ಬರಲಿ, ಫೈನಲಿ ಎಕ್ಸಾಮ್ ಮುಗೀತು ಅಂದ್ಕೊಂಡು. ಇವತ್ತಿನ ಪೇಪರು ಹೇಳ್ಕೊಳ್ಳೋಷ್ಟೇನು ಈಸಿ ಇರಲಿಲ್ಲ, ಹಂಗಂತ ಪಾಸಾಗೋಷ್ಟು ಏನು ಕಷ್ಟ ಇರಲಿಲ್ಲ. ನಾನೇ ಬೇಗ ಬಂದಿದ್ದೀನಿ ಅಂದರೆ ಇವಳು ನನಗಿಂತ ಬೇಗ ಬಂದವಳೆ ಅಂತ ಎಕ್ಸಾಮ್ ಹೆಂಗೆ ಮಾಡಿದೆ ಅಂತ ಕೇಳಿದ್ರೆ ಅವಳು ಹಿಂಗೆ ಅಂದ್ಬಿಡೋದಾ. ಏನಂದರೆ 5 ಗಂಟೆಗೆ ಎದ್ದು ಬರಬೇಕಾಯ್ತು ಆ್ಯಕ್ಚುಲಿ ಎಕ್ಸಾಮ್ ಮುಗಿಸ್ಬಿಟ್ಟು. ನಾವು 4 ಗಂಟೆಗೇ ಎದ್ದು ಬಂದಿದ್ದೀವಿ ಅಂತ ಅಂದರೆ ನೀನೇ ಅರ್ಥ ಮಾಡ್ಕೊಂಬಂದ. ಇವತ್ತಿನ ವಿಷಯ ಇಷ್ಟೇ. ಓಕೆ, ಬಾಯ್, ಥ್ಯಾಂಕ್ ಯು.